ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ. ದಟ್ ಕೃಷ್ಣಂ ಪ್ರಣಯ ಸಖಿ ಆ ಮೂವಿಗೆ. ಮತ್ತು ಇವತ್ತು ತುಂಬ ಕೆಲಸ ಇದೆ. ಟುಡೇ ಇಸ್ ಸಂಡೇ. ಸೊ ನಂಗೆ ಹೇಗಿದ್ರು ವರ್ಕ್ ಪ್ಲೇಸಲ್ಲಿ ರಜೆ ಇತ್ತು. ಸೊ ವಿ ಆರ್ ಗೋಯಿಂಗ್ ಟು ಮೂವಿ. ಅದಾದ್ಮೇಲಿಂದ ವಿಲ್ ಸಿ ವಾಟ್ ಆರ್ ಆಲ್ ದ ಪ್ಲಾನ್ಸ್ ವಿಲ್ ಬಿ ಅಂತ. ಸೊ ಇಟ್ಸ್ ಆಲ್ರೆಡಿ ಗೆಟಿಂಗ್ ಲೇಟ್. ಇವಾಗ ಏನದು 10:30 ಶೋ ಇರೋದು. ಆಲ್ಮೋಸ್ಟ್ 10:15 ಆಗಿದೆ. ಸೊ ಮನೆಯಿಂದ ನಾನು ಬೇಗ ಹೊರಟು ನಾನು ನಿಮಗೆ ಡೈರೆಕ್ಟ್ ಥಿಯೇಟರಲ್ಲಿ ಸಿಗ್ತೀನಿ. ಸೊ ಇವಾಗ ಥಿಯೇಟರಿಗೆ ಬಂದಿದ್ದೀವಿ. 10:30 ಶೋ 10:20ಗೆಲ್ಲ ರೀಚ್ ಆಗಿದ್ದೀವಿ ಸದ್ಯ. ಸೊ ಲೆಟ್ಸ್ ಗೋ ಇನ್ ಸೈಡ್. ಟಿಕೆಟ್ಸ್ ತಗೊಂಡಿದ್ದಾರೆ. ಕೃತಿಕಾ ಮತ್ತೆ ಪ್ರತಿಮಾ ಫಸ್ಟೇನೆ ಬಂದಿದ್ರು. ಸೊ ಲೆಟ್ಸ್ ಗೋ. ರಿವ್ಯೂ ಗೈಸ್, ಇವಾಗ ಮೂವಿ ಮುಗಿಸ್ಕೊಂಡು ಬಂದ್ವಿ. ನನ್ನ ಪ್ರಕಾರ ಇಟ್ ವಾಸ್ ಅ ವೆರಿ ವೆರಿ ಆವ್ರೇಜ್ ಮೂವಿ. ಬೇರೆಯವ್ರಿಗೆ ಕೇಳೋಣ ಹೇಗೆ ಅನ್ಸ್ತಂತ. ನಿಂಗೆ ಎಷ್ಟು ಕೊಡ್ತೀಯ? 10ಗೆ 5. ನೀನು ಇಷ್ಟ ಆಯ್ತು 8.5. ನೀನು ಇಷ್ಟ ಆಗಿಲ್ಲ. ಎಷ್ಟು? 6. ಗಣೇಶ್ 6.5. ನನ್ಗೆ ಇಷ್ಟ ಆಯ್ತು. ಅದೇ ಒನ್ ಟೈಮ್ ವಾಚ್ ಅಷ್ಟೇ. ಓಕೆ ಗೈಸ್, ಇವಾಗ ನಾವು ಏನದು ಡಾಮಿನೋಸ್ ಅಲ್ಲಿ ವಾಲ್ಕೆನೋ ಪಿಜ್ಜಾ ಅಂತ ಹೊಸದ್ ಬಂದಿದೆಯಲ್ಲ, ಚೀಸ್ ವಾಲ್ಕೆನೋ ಪಿಜ್ಜಾ, ಅದನ್ನ ಟ್ರೈ ಮಾಡಕ್ಕಂತ ಹೋಗ್ತಿದ್ವಿ. ಸೊ ಲೆಟ್ಸ್ ಗೋ. ಸೊ ಇವಾಗ ನಾವು ಡಾಮಿನೋಸ್ಗೆ ಬಂದಿದ್ದೀವಿ. ದಟ್ ವಾಸ್ ಕೃತಿಕಾಸ್ ಎಕ್ಸೈಟ್ಮೆಂಟ್. ಸೊ ಇಲ್ಲಿ ಪಿಜ್ಜಾ ತಿನ್ಕೊಂಡು ಅದಾದಮೇಲೆ ಬೇರೆ ಕಡೆ ಹೋಗಿ ಅಲ್ಲಿ ಸ್ವಲ್ಪ ತಿನ್ಕೊಂಡು ಆಮೇಲಿಂದ ಹೊರಡ್ತೀವಿ. ನನಗೆ ಅವತ್ತಿಂದನೂ ತಿನ್ಬೇಕಂತ ಅನಿಸ್ತಾ ಇತ್ತು. ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನಂಗೆ ತುಂಬ ಇಷ್ಟ ಆಯಿತು. ಐ ವಿಲ್ ಗಿವ್ ದಿಸ್ 9 out of 10. ನಂಗೆ ತುಂಬ ಇಷ್ಟ ಆಯಿತು. ತಿಂದ ಹೆಂಗಿತ್ತು? ಚೆನ್ನಾಗಿತ್ತು. ಎಷ್ಟು ಕೊಡ್ತೀಯಾ? 9. ಚೆನ್ನಾಗಿದೆ. ಕಿಡ್ಡಿನೂ ಇಷ್ಟ ಆಗಲ್ಲ, ರಚನೆಗೂ ಇಷ್ಟ ಆಗಲ್ಲ. ಕಿಡ್ಡಿ ನೀನು 9? ಓ ಮೈ ಗಾಡ್. ಓಕೆ. ಸೊ ಗೈಸ್, ಇವಾಗ ನಾವು ಡಾಮಿನೋಸ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಕೈ ಲಾಂಚ್ ಅಂತ ಇದೆ ಮಂಡ್ಯದಲ್ಲಿ, ಸ್ಕೈ ಲಾಂಚ್ ಕೆಫೆ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆನಾ? ಲೆಟ್ಸ್ ಗೋ. ಗೊತ್ತಿಲ್ಲ ನಮಗೆ ಯಾಕೆ ಕ್ಲೋಸ್ ಮಾಡಿರ್ತಾರೆ? ಯೂಶುವಲ್ ಆಗಿ ಯಾವಾಗಲೂ ಕ್ಲೋಸ್ ಮಾಡ್ತಾರೆ. ಸೊ ನಾವು ಅದು ಸ್ಕೈ ಲಾಂಚ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದಲ್ಲ, ಸ್ಕೈ ಲಾಂಚ್ ಕೆಫೆ ಅವರು ಬಾಗಿಲು ಹಾಕಿದ್ರು. ಸೊ ಅದಕ್ಕೆ ಟೀ ಡೇ ಅಂತ ಹೊಸದಾಗಿ ಓಪನ್ ಆಗಿದೆ. ಅಂದರೆ ಫಸ್ಟೇ ಒಂದು ಬ್ರ್ಯಾಂಚ್ ಇತ್ತು, ಬಟ್ ಇವಾಗ ಬೇರೆದು ಓಪನ್ ಆಗಿದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಮಳೆ ಬಂದುಬಿಡ್ತು. ಫುಲ್ ಆಲ್ಮೋಸ್ಟ್ ಒದ್ದೆ ಆಗಿದ್ದೀವಿ ನಾವು. ಬಟ್ ಇವಾಗ ಮಳೆ ನಿಂತಿದೆ. ಕಿಡ್ಡಿಗೆ 3 o'clock ಟ್ರೈನ್ ಇದೆ, 3:30ಗೆ. ಪ್ರತಿಮಂಗೂ ಅಷ್ಟೇ, ಅವರಿಬ್ಬರು ಬೆಂಗಳೂರಿಗೆ ಹೊರಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ತಿನ್ಕೊಂಡು ಬೇಗ ಹೊರಡ್ತಾರೆ ಅವರು ಇವಾಗ. ಸೊ ಇವಾಗ ಏನದು ಇಲ್ಲಿ ತಿಂದಾಯಿತು. ಕಿಡ್ಡಿ ಆಲ್ರೆಡಿ ಹೊರಟ್ಲು, ಅವಳೆಲ್ಲೋ ಬೇರೆ ಕಡೆ ಹೋಗಿ ಹೊರಡಬೇಕಾಗಿತ್ತು. ಪ್ರತಿಮಾ ಇವಾಗ ಹೊರಡ್ತಾ ಇದ್ದಾಳೆ. ಇಬ್ಬರು ಒಂದೇ ಟ್ರೈನಿಂಗ್ ಹೋಗ್ತಾರೆ. ಬಟ್ ಅಷ್ಟೇ. ಲೆಟ್ಸ್ ಸೆಂಡ್ ದೆಮ್. ಆಮೇಲೆ ನಂಗೆ ಸ್ವಲ್ಪ ಕೆಲಸ ಇದೆ. ಬಾಯ್, ಹುಷಾರಾಗು. ಹಾಯ್ ಗಾಯ್ಸ್, ಇವಾಗ ನಾನು ಗೆಸ್ ವಾಟ್ ಹೇರ್ ಕಟ್ ಮಾಡ್ಸಕ್ಕೆ ಬಂದಿದ್ದೀನಿ. ಇಟ್ ಈಸ್ ನಾಟ್ ಅನ್ ಇಂಪ್ರಾಂಪ್ಟು ಡಿಸಿಷನ್. ತುಂಬ ದಿನದಿಂದ ಮಾಡಿಸ್ಬೇಕಂತಿದ್ದೆ, ಟೈಮ್ ಆಗಿರಲಿಲ್ಲ ಒಂದು. ಆ್ಯಂಡ್ ಇನ್ನೊಂದು, ಇತ್ತೀಚೆಗೆ ಸ್ವಲ್ಪ ಲಾಂಗ್ ಹೇರ್ಸ್ ಇಷ್ಟ ಆಗಿದೆ ಅಂತ ಬಿಟ್ಟಿದ್ದೆ. ಬಟ್ ಯೂಶ್ವಲ್ ಆಗಿ ನಾನು ಕೂದಲನ್ನ ಇಷ್ಟುದ್ದ ಬೆಳೆಸ್ಕೊಳ್ಳಲ್ಲ. ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಆಗಿದೆ ಇವಾಗ ನನಗೆ ಕೆಳಗಡೆ. ನಂಗೆ ಯಾವತ್ತೂ ಸ್ಪ್ಲಿಟ್ ಎಂಡ್ಸ್ ಆಗಲ್ಲ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ.
ಫಸ್ಟ್ ಟೈಮು ಅಲ್ಲ, ತುಂಬ ರೇರಾಗಿ ಆಗುತ್ತೆ ನನಗೆ. ಬಟ್ ಜಿಮ್ಗೆ ಹೋಗಿ ಫ್ರೀಕ್ವೆಂಟ್ ಹೇರ್ ವಾಶಸ್ ಮಾಡೋದ್ರಿಂದ ಇತ್ತೀಚೆಗೆ ಸಖತ್ ಡ್ರೈ ಆಗಿದೆ. ಸೊ ಯಾ, ಆ್ಯಂಡ್ ನನಗೆ ಅನಿಸುತ್ತೆ ನನಗೆ ಲಾಂಗ್ ಹೇರ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನನ್ನ ಮೇಲೆ ಅಂತ. ನಾನು ಯೂಶ್ವಲಾಗಿ ಡಿವಾ ಅಥವಾ ಸ್ಪಿನ್ಸಲ್ಲಿ ಮಾಡಿಸ್ತಾ ಇದ್ದೆ ಹೇರ್ ಕಟ್ನ. ಬಟ್ ಇವತ್ತಕ್ಕೋ ಬೇಡ ಅನಿಸ್ತಾ ಇದೆ. ಇಲ್ಲೊಬ್ರದ್ದು ಆಂಟಿ ಮನೆ ಇದೆ ಸುಭಾಷ್ ನಗರದಲ್ಲಿ. ನಾವು ಫಸ್ಟ್ ಎಲ್ಲ ಇಲ್ಲೇ ಹೇರ್ ಕಟ್ ಮಾಡಿಸ್ತಾ ಇದ್ದು. ಚೆನ್ನಾಗಿ ಮಾಡ್ತಾರೆ ಅವರು. ಭೂಮಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡಿಸೋದು ಹೇರ್ ಕಟ್ನ. ಕೃತಿಕಾ, ನಾನು ಅರ್ಚನಾ ಇಲ್ಲೇ ಬರ್ತಾ ಇರ್ತೀವಿ ಅವಾಗವಾಗ. ಸೊ ಯಾ, ಇಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಇವಾಗ ಹೊರಡೋಣ. ನಾನು ಮಾಡಿಸೋಣ ಅಂತ ಅಂದ್ಕೊಂಡೆ. ಸೊ ರಚ್ ಕೂದಲು ಕೂಡ ತುಂಬ ಉದ್ದ ಬೆಳ್ಕೊಬಿಟ್ಟಿದೆ. ಸೊ ಅವಳು ಹೇರ್ ಕಟ್ ಮಾಡಿಸ್ತೀನಿ ಅಂದು. ಸೊ ಬಂದಿದ್ದೀವಿ ಇವಾಗ ಹೇರ್ ಕಟ್ ಮಾಡ್ಸಕ್ಕೆ ಹೋಗೋಣ. ಲೆಟ್ಸ್ ಗೋ. ಐ ಆಮ್ ರಿಯಲಿ ಎಕ್ಸೈಟೆಡ್. ನ್ಯೂ ಹೇರ್ ಕಟ್ ಅಂದರೆ ನನಗೆ ವೆರಿ ಎಕ್ಸೈಟ್ಮೆಂಟ್ ಒಂಥರ. ಆ್ಯಂಡ್ ಪ್ರತಿಮಾ ಹೊರಟ್ಲು, ಕಿಡ್ಡಿ ಕೂಡ ಹೊರಟ್ಲು. 3:45 ಏನೋ ಟ್ರೈನ್ ಇದೆ ಅವ್ರಿಗೆ. ಸೊ ಅವರಿಬ್ಬರು ಬೆಂಗಳೂರಿಗೆ ಹೊರಟರು. ಕೃತಿಕಾ ಪ್ರತಿಮನ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬಂದ್ಲು. ಸೊ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಅ ಹೇರ್ ಕಟ್. ಗೈಸ್, ನಾವು ನಮ್ಮ ರಚನೆಗೆ ಕನ್ವಿನ್ಸ್ ಮಾಡಿದ್ವಿ ಹೇರ್ ಕಟ್ ಮಾಡಿಸ್ಕೊಳಕ್ಕೆ. ಹೇಗೆ ಅನಿಸ್ತಾ ಇದೆ? ವೇಟ್, ಶೋ ಯು ಹರ್ ಹೇರ್. ತುಂಬ ಉದ್ದ ಇದೆ ಅವಳು ಕೂದಲು. ನಾನು ಅಲ್ಲಿಗೆ ಹೋದ್ಮೇಲೆ ನನ್ನ ಮನ್ಸು ಚೇಂಜ್ ಆದ್ರೂ ಆಗ್ಬಹುದು. ಅದಕ್ಕೆ ವ್ಲಾಗಲ್ಲೆಲ್ಲ ಮೆನ್ಷನ್ ಮಾಡಬೇಡ ಅಂತ ಹೇಳ್ತಾ ಇದ್ದೆ ನಾನು. ಇಲ್ಲ ಮಾಡಿಸ್ತೀವಿ. ಅವಳು ಕೂದಲು ಉದ್ದ ಆಗಿದೆ ತುಂಬ. ಸೊ ಹೆಲ್ದಿ ಆಗಿರ್ಬೇಕಂದ್ರೆ ಹೇರ್ಸ್ ಅವಾಗವಾಗ ಹೇರ್ ಕಟ್ ಮಾಡಿಸ್ಬೇಕು. ಸೊ ಆಂಟಿ ಮನೆಗೆ ಬಂದು ಮೇಲೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಚ್ ಯು ಗೈಸ್ ದೇರ್. ಯಾ, ಸಿ ಇವಾಗ ನಮ್ಮ ರಚನನ್ ಟರ್ನ್ ಹೇರ್ ಕಟ್ ಮಾಡಿಸ್ಕೊಳಕ್ಕೆ. ಅವಳ ಕೂದಲು ನೋಡಿ ಎಷ್ಟು ಉದ್ದ ಇದೆ. ಸೊ ಯಾ, ಫೋರ್ಸ್ ಮಾಡಿ ಅವಳಿಗೆ ಹೇರ್ ಕಟ್ ಮಾಡಿಸ್ತಾ ಇದೀವಿ ಇವಾಗ. ಇಲ್ಲ, ಮೀಟ್ ನ್ಯೂ ರಚನಾ ಇನ್ನು ಸ್ವಲ್ಪ ಟೈಮಲ್ಲಿ. ಕಾಲ್ ಮಾಡು, ನಾನು ಮಾತಾಡ್ತೀನಿ. ಹಾಯ್ ಗೈಸ್, ನ್ಯೂ ನಿಸರ್ಗ ಇಸ್ ಹಿಯರ್. ಸ್ವಲ್ಪ ಶಾರ್ಟ್ ಮಾಡಿಸ್ದೆ ಅಷ್ಟೇ. ಸೊ ಯಾ, ಐ ಆಮ್ ಲವಿಂಗ್ ಇಟ್. ನಿಮ್ಗೆ ಹೇಗೆ ಅನಿಸ್ತು ನನ್ನ ಹೇರ್ ಕಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವಾಗಲೂ ಆಲ್ಮೋಸ್ಟ್ ಲೇಯರೇ ಮಾಡಿಸೋದು. ಬಟ್ ಕೆಳಗಷ್ಟೇ ಲೈಕ್ ಈ ಚಿನ್ನಿ ಏರಿಯಾದಿಂದ ಲೇಯರ್ ಮಾಡಿಸೋದು ನಾನು. ಸೊ ಯಾ, ಐ ಥಿಂಕ್ ಇಟ್ ಲುಕ್ಸ್ ಗುಡ್. ರಚನನ್ ಹೇರ್ ಕಟ್ ತೋರಿಸ್ತೀನಿ ಗೈಸ್. ನಮ್ಮ ರಚನನ್ ಹೇರ್ ಕಟ್ ನೋಡಿ. ರೆಕಮೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಯಾ, ಯು ವೆಲ್ಕಮ್. ಹೆಲ್ತಿ ಆಗಿದೆ, ಇವಾಗ ಹೆಲ್ತಿ ಆಗಿದ್ದೀನಿ ಗೈಸ್ ನಾನು. ಹೌದು, ತಿಂದು ಉಂಡ್ರೆ ತಿಂದು ಇದು ಮಾಡಿ ಹೆಲ್ದಿ ಆಗಿರೋಣ ನೋಡಿದ್ರಿ. ಹೆಲ್ದಿ ಆಗಿರೋರಂದ್ರೆ ಇವರಿಬ್ರೆ. ಎಸ್, ಹೇರ್ ಕಟ್ ಮಾಡಿಸಿದ್ರೆ ನೀವು ಹೆಲ್ದಿ ಆಗಿರ್ತೀರಾ ಗೈಸ್. ನ್ಯೂ ಟಿಪ್ ಹೇಳ್ಕೊಟ್ಟಿದ್ಯಾರಂತ ಹೇಳು. ನಾನೇ ಸಿ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೊ ಇವಾಗ ಹೇರ್ ಕಟ್ ಆಗಿದೆ. ನೆಕ್ಸ್ಟ್ ನಾವು ಏನದು ಹಿರಾ ಕಟ್ ಪೀಸ್ ಇದೆಯಲ್ಲ ಮಂಡ್ಯದಲ್ಲಿ, ಅಲ್ಲಿಗೆ ಹೋಗ್ತಾ ಇದೀವಿ. ಅರ್ಚನಾ ಅವ್ರದ್ದು ಅಕ್ಕಂದು ಮದುವೆ ಇದೆ ಲೈಕ್ ನವೆಂಬರಲ್ಲಿ. ಸೊ ಅವಳಿಗೆ ಡ್ರೆಸ್ಸಿಗೆ ಏನೋ ಸ್ವಲ್ಪ ಮೆಟೀರಿಯಲ್ ತಗೋಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಈ ಶೇಡಲ್ಲಿ ಅಲ್ಲ, ನಮಗೆ ದುಪ್ಪಟ್ಟ ಬೇಕಾದ್ರೆ ಈ ಬ್ಲೂ ಶೇಡಲ್ಲಿ ಸಿಕ್ಕಿದ್ರು ಓಕೆ. ಬಟ್ ನಾನು ಸೊ ಹಿರಾ ಕಟ್ ಪೀಸಿಗೆ ಹೋಗಿದ್ವಲ್ಲ, ನಮ್ಗೆ ಬೇಕಾಗಿರೋದು ಸಿಕ್ಲಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ನಾವು ತಗೋಬೇಕಂತ ಹೋಗಿರ್ಲಿಲ್ಲ, ನಮಗೆ ಸಿಗುತ್ತಾ ಮೆಟೀರಿಯಲ್ ಅಂತ ನೋಡಕ್ ಹೋಗಿದ್ದು. ಅಂಡ್ ಸಿಕ್ಲಿಲ್ಲ. ಸೊ ರಚನೆನ ನೆಕ್ಸ್ಟ್ ಬಸ್ ಸ್ಟಾಪಿಗೆ ಬಿಡಬೇಕು. ಅದಕ್ಕಿಂತ ಮುಂಚೆ ಅಜ್ಜಿ ಮನೆಗೆ ಬಂದಿದ್ದೀವಿ ನಾವು. ಅಮ್ಮನ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ನಾನು, ಕೃತಿಕಾ, ರಚನೆ ಎಲ್ಲ ಬಂದಿದ್ದೀವಿ. ನಮ್ಮಮ್ಮ ಹೊರಗಡೆ ಎಲ್ಲ ಹೋಗಿದ್ದಾರೆ. ಸೊ ಅವ್ರು ಬರೋವರೆಗೂ ಇಲ್ಲೇ ಇದ್ದು ಮಾತಾಡ್ಸ್ಕೊಂಡು ಫ್ರೂಟ್ಸ್ ತಗೊಳ್ಬೇಕು. ಫ್ರೂಟ್ಸ್ ತಗೊಂಡು ಆಮೇಲೆ ಹೋಗೋಣ. ಸೊ ಇವಾಗ ಏನದು ಟೈಮ್ ಆಗಿದೆ. ರಚ್ ಬಾ, ನಾನೇ ಡ್ರಾಪ್ ಮಾಡ್ತಾ ಇರೋದು. ಸೊ ಇವಾಗ ಟೈಮ್ ಆಗಿದೆ. ನಮ್ ರಚನೆಗೆ ಬಸ್ ಬರುತ್ತೆ ಇವಾಗ. ರಚನಾ ಹೊರಡ್ತಾ ಇದ್ದಾಳೆ ಮನೆಗೆ. ಒಬ್ಬೊಬ್ರಾಗ ಹೋಗ್ತಾ ಇದ್ದಾರೆ. ಕೃತಿಕಾ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾಳೆ. ನಾನು ಆಮೇಲೆ ನಮ್ಮ ಮನೆಗೆ ಹೋಗ್ತೀನಿ. ಮಾಡ್ತೀಯಲ್ಲ ಕೃತಿಕಾ? ಮಾಡ್ತಾಳೆ. ಇನ್ನೇನ್ ಮಾಡ್ತಾಳೆ. ಸೊ ಯಾ, ಇವಾಗ ಮನೆಗೆ ಬಂದೆ ನಾನು. ಟೈಮ್ 6 o'clock ಆಗಿದೆ. ರಚನಾ ಹೊರಟ್ಲು, 6ಗೆ ಬಸ್ ಇತ್ತು ಅವಳಿಗೆ. ಕೃತಿಕಾ ಅವಳನ್ನ ಡ್ರಾಪ್ ಮಾಡಿ ಹಾಗೆ ಮನೆಗೆ ಹೊರಟ್ಲು. ನಾನು ಹಾಗೆ ಈ ಕಡೆ ನಮ್ಮ ಮನೆಗೆ ಬಂದೆ. ಸೊ ಯಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈಗ ನಾನು ಮನೇಲಿ ಏನು ಮಾಡಲ್ಲ, ಸ್ವಲ್ಪ ಫೋನ್ ನೋಡಿಕೊಂಡು ಹಾಗೆ ಬೇಗ ಮಲ್ಕೊತೀನಿ.
ಯಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಮರಿದ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.